ಮೊನ್ನೆ 12ನೇ ತಾರೀಕಿನಂದು ನಾವು ಬೆಂಗಳೂರಿಂದ ಫ್ಯಾಮಿಲಿ ಜೊತೆ ಸಾಗರಕ್ಕೆ ಹಂಸ ಟ್ರಾವೆಲ್ಸ್ ಗಾಡಿಯಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ. ಹಂಸ ಟ್ರಾವೆಲ್ಸಲ್ಲಿ ಟಿಕೆಟ್ ಬುಕ್ ಮಾಡಿ ರಾತ್ರಿ 10:15 10:00ವರೆಗೆ ಅವನು ಬೆಂಗಳೂರಿಂದ ಗಾಡಿ ಹೊರಡ್ತಾನೆ ಸರ್. ಗಾಡಿ ಹೊರಟ ತಕ್ಷಣ 11 ಗಂಟೆ 11:15ಗೆ ನೆಲಮಂಗಲ ಗೇಟ್ ಹತ್ರ ಗಾಡಿ ಹಾಳಾಗತ್ತೆ. ಗಾಡಿ ಹಾಳಾದ ತಕ್ಷಣ ಅಲ್ಲಿ ಬೇರೆ ವ್ಯವಸ್ಥೆ ಮಾಡದೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತಾರೆ ಗಾಡಿ ಒಳಗೆ. ಆ ಗಾಡಿಯಲ್ಲಿ ಆ ಸಮಯದಲ್ಲಿ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಆ ಸಮಯದಲ್ಲಿ ಅವರು ಹಂಸ ಟ್ರಾವೆಲ್ಸರು ಯಾವುದೇ ರೀತಿ ಸಹಕಾರ ಕೊಟ್ಟಿರೋದಿಲ್ಲ. ಆ ಓನರ್ ಮ್ಯಾನೇಜರ್ ನಂಬರ್ ಕೇಳಿದ್ರು ಸಹ ಡ್ರೈವರು ಕೊಟ್ಟಿರೋದಿಲ್ಲ ನಂಬರ್ಸ್. ಹಾಗಾಗಿ 4 ಗಂಟೆ ರಾತ್ರಿ ತನಕ ನಮಗೆ ಕಾಯಿಸಿದ್ರು ಹಂಸ ಟ್ರಾವೆಲ್ಸ್. ನನಗಂತ ಕಾಯಿಸಿದಂತಲ್ಲ, ಪಾಪ ಮಕ್ಕಳು ಮರಿ ಯಜಮಾನರು ಎಷ್ಟೋ ಜನ ಲೇಡೀಸು, ಹೈಯೆಸ್ಟ್ ಲೇಡೀಸ್ ಇದ್ರು ಆ ಬಸ್ಸಲ್ಲಿ. ಒಂದು ಪ್ರಾಬ್ಲಮ್ ಕೊಟ್ಟಿದ್ರೆ ಹಂಸ ಟ್ರಾವೆಲ್ಸನ್ನು ದಯವಿಟ್ಟು ಹೇಳ್ತೀನಿ ಸರ್, ಆ ಬಸ್ಸಲ್ಲಿ ಯಾರೂ ಹೋಗಬಾರ್ದು ಹಂಸ ಟ್ರಾವೆಲ್ಸನ್ನು ಹೇಳ್ತಾರೆ. ಯಾಕಂದರೆ ನಾನು ಸಹ ನನ್ನ ಫ್ಯಾಮಿಲಿ ಅಷ್ಟು ಇತ್ತು, ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗೀನಿ. ಅದೇ ರೀತಿ 70 ವರ್ಷ 80 ವರ್ಷದ ಒಂದು ಅಜ್ಜಿನೂ ಇತ್ತು, ಪಾಪ ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ ಅಂದ್ರಲ್ಲಿ ನಾನು ಹೇಳಬಾರ್ದು ಸರ್. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು 11:15ಗೆ ಬಸ್ ಹಾಳಾಗುತ್ತೆ, ಅರ್ಧ ಗಂಟೆಯಲ್ಲಿ ಬರುತ್ತೆ ಅಂತ ಹೇಳ್ತಾನೆ ಬಸ್ಸು. 4 ಗಂಟೆ ರಾತ್ರಿ ಬಸ್ ಕಳಿಸ್ತಾರೆ. ಅದನ್ನು ಯಾವುದೋ ಒಂದು ಡಕೋಟಾ ಗಾಡಿ ಕಳಿಸ್ತಾರೆ. ಆ ಡಕೋಟಾ ಗಾಡಿ ಬಂದು ಬೆಂಗಳೂರಿಂದ ಬರುತ್ತೆ. ಆ ಬೆಂಗಳೂರು ಮತ್ತೆ ಗಾಡಿ ಹತ್ಕೊಂಡು ನಾವು ಸೀದಾ ಶಿರಾ ತನಕ ಬರ್ತೀವಿ. ಶಿರಾದಿಂದ ಇಲ್ಲಿ ಸಿದ್ದಾಪುರದಿಂದ ಒಂದು ಗಾಡಿ ಹೊಂಟಿರುತ್ತೆ. ಆ ಗಾಡಿಯನ್ನು ಶಿರಾ ಬಂದ ತಕ್ಷಣ ಆ ಗಾಡಿಗೆ ಮತ್ತೆ ನಾವು ಬ್ಯಾಗು ಮಕ್ಕಳನ್ನ ತಗೊಂಡು ಮತ್ತೆ ಡಂಪ್ ಮಾಡಬೇಕು. ಎಷ್ಟು ಪ್ರಾಬ್ಲಮ್ ಕೂಡ ನಾನು ದಯವಿಟ್ಟು ಹೇಳ್ತೀನಿ, ಅಂಥ ಬಸ್ಸಲ್ಲಿ ಯಾವುದೇ ಕಾರಣಕ್ಕೂ ತಾವು ಯಾರನ್ನು ಟಿಕೆಟ್ ಬುಕ್ ಮಾಡಿ ಆ ಬಸ್ಸಲ್ಲಿ ಹೋಗಬೇಡಿ ಅಂತ ನಾನು ದಯವಿಟ್ಟು ಜನರಲ್ಲಿ ವಿನಂತಿ ಮಾಡ್ತೀನಿ ಸರ್. ಹಾಗೆ ಆ ಬಸ್ಸು ಮಾಲೀಕನ ಮೇಲೆ ಮತ್ತು ಆ ಮ್ಯಾನೇಜರ್ ಮೇಲೆ ತಕ್ಷಣ ಏನಂದರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಾವು ದಯವಿಟ್ಟು ಪತ್ರಕರ್ತರು ಏನಿದ್ರಿ ಅದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ಗಮನ ಕೊಡಬೇಕಂತ ನಾನು ಕೇಳ್ಕೊತೀನಿ ಸರ್. ನನಗಾಗಿದೆ ಅಂತ ನಾನು ಪ್ರಶ್ನೆ ಮಾಡ್ತೇನೆ. ನಾನೊಬ್ಬ ಸಾಗರ ನಗರಸಭಾ ಸದಸ್ಯನಾಗಿ ನನಗಾಗಿದೆ ಅಂತ ಅಲ್ಲ, ನೆಕ್ಸ್ಟು ಯಾವುದೇ ಸಾರ್ವಜನಿಕರಿಗೂ ಈ ರೀತಿ ತೊಂದರೆಗಳು ಆಗಬಾರ್ದು. ತಾವು ದಯವಿಟ್ಟು ಆ ಬಸ್ಸಲ್ಲಿ ಯಾವುದೇ ಕಾರಣಕ್ಕೂ ಟಿಕೆಟ್ ಬುಕ್ ಮಾಡಬೇಡ್ರಿ. ಆ ಬಸ್ಸಿನ ವ್ಯವಸ್ಥೆ ಸರಿ ಇಲ್ಲ, ಆ ಮ್ಯಾನೇಜ್ಮೆಂಟು ಸರಿ ಇಲ್ಲ. ದಯವಿಟ್ಟು ಆ ಬಸ್ಸನ್ನು ಯಾರು ಟಿಕೆಟ್ ಬುಕ್ ಮಾಡಿ ಬೆಂಗಳೂರಿಗೆ ಹೋಗಬೇಡಿ. ತಮ್ಮ ಹೆಸರು? ಸೈಯದ್ ಜಾಕೀರ್ ಅಂತ, ನಗರಸಭಾ ಸದಸ್ಯರು ಸಾಗರ.